ವಿಷ್ಣು ಸಮಾಧಿ ಇದ್ದ ಜಾಗ ನಟ ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋ. ಆದ್ರೆ ದಿವಂಗತ ಬಾಲಣ್ಣ ಮೊಮ್ಮಗನ ಭೂದಾಹದಿಂದ ಅಲ್ಲಿದ್ದಂಥ ವಿಷ್ಣುವರ್ಧನ್ ಸಮಾಧಿ ರಾತ್ರೋರಾತ್ರಿ ಧ್ವಂಸ ಆಗಿತ್ತು. ಈಗ ದಾದಾ ಸಮಾಧಿ ತೆರವು ಬೆನ್ನಲ್ಲೇ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್. ಸಾಹಸಸಿಂಹ ವಿಷ್ಣುವರ್ಧನ್ ಸಮಾಧಿ ಇದ್ದ ಅಭಿಮಾನ್ ಸ್ಟುಡಿಯೋ ಜಾಗ ಈಗ ಅರಣ್ಯ ಭೂಮಿ ಎಂದು ಘೋಷಣೆಯಾಗಿದೆ. ಕೆಂಗೇರಿ ಹೋಬಳಿಯಲ್ಲಿರುವ ಹಿರಿಯ ನಟ ದಿವಂಗತ ಬಾಲಕೃಷ್ಣ ಕನಸಾಗಿದ್ದ ಅಭಿಮಾನ್ ಸ್ಟುಡಿಯೋ ಭೂಮಿಯನ್ನು ಅರಣ್ಯ ಪ್ರದೇಶವೆಂದು ಸರ್ಕಾರ ಘೋಷಿಸಿದೆ. ಬೆಂಗಳೂರು ಜಿಲ್ಲಾಧಿಕಾರಿಗೆ ಅರಣ್ಯ ಇಲಾಖೆ ಆದೇಶ ಪ್ರತಿ ರವಾನಿಸಿದೆ. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಅಭಿಮಾನ್ ಸ್ಟುಡಿಯೋ ನಟ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಭಾವನಾತ್ಮಕವಾಗಿ ಬೆಸೆದಿತ್ತು. ಸಾಹಸಸಿಂಹನ ಅಂತ್ಯಕ್ರಿಯೆ ಆದ ಜಾಗದಲ್ಲಿ 10 ಗುಂಟೆ ಜಾಗವನ್ನಾದರೂ ಅವರ ಪುಣ್ಯಭೂಮಿಗೆ ಬಿಟ್ಟು ಕೊಡಿ ಅಂತ ಅಭಿಮಾನಿಗಳು ಸರ್ಕಾರ ಹಾಗೂ ಬಾಲಣ್ಣ ಕುಟುಂಬ ಮತ್ತು ಕೋರ್ಟ್ಗೆ ಮನವಿ ಸಲ್ಲಿಸುತ್ತಾ ಬಂದಿದ್ರು. ಇದ್ಯಾವುದಕ್ಕೂ ಕೇರ್ ಮಾಡದ ಬಾಲಣ್ಣ ಕುಟುಂಬ ಕೋರ್ಟ್ ಆದೇಶ ಪಡೆದು ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡಿತ್ತು. ಬಾಲಣ್ಣ ಕುಟುಂಬದ ಸ್ಥಿತಿ ಈಗ ಹೇಗಾಗಿದೆ ಅಂದ್ರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗಾಗಿದೆ. ಆ ಕಡೆ ಭೂಮಿಯೂ ಇಲ್ಲ, ಅಭಿಮಾನ್ ಸ್ಟುಡಿಯೋನೂ ಇಲ್ಲ, ಬಾಲಣ್ಣನ ಹೆಸರು ಉಳಿಸಿಕೊಳ್ಳಲು ಆಗಿಲ್ಲ ಅನ್ನೋ ಹಾಗಾಗಿದೆ. ಇದರ ಮಧ್ಯೆ ಮತ್ತೆ ವಿಷ್ಣು ಸಮಾಧಿ ಎದ್ದು ನಿಲ್ಲಲಿ ಅನ್ನೋ ಆಸೆ ವಿಷ್ಣು ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಷ್ಣು ಸಮಾಧಿ ಇದ್ದ ಜಾಗ ನಟ ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋ. ಆದ್ರೆ ದಿವಂಗತ ಬಾಲಣ್ಣ ಮೊಮ್ಮಗನ ಭೂದಾಹದಿಂದ ಅಲ್ಲಿದ್ದಂಥ ವಿಷ್ಣುವರ್ಧನ್ ಸಮಾಧಿ ರಾತ್ರೋರಾತ್ರಿ ಧ್ವಂಸ ಆಗಿತ್ತು. ಈಗ ದಾದಾ ಸಮಾಧಿ ತೆರವು ಬೆನ್ನಲ್ಲೇ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್. ಸಾಹಸಸಿಂಹ ವಿಷ್ಣುವರ್ಧನ್ ಸಮಾಧಿ ಇದ್ದ ಅಭಿಮಾನ್ ಸ್ಟುಡಿಯೋ ಜಾಗ ಈಗ ಅರಣ್ಯ ಭೂಮಿ ಎಂದು ಘೋಷಣೆಯಾಗಿದೆ. ಕೆಂಗೇರಿ ಹೋಬಳಿಯಲ್ಲಿರುವ ಹಿರಿಯ ನಟ ದಿವಂಗತ ಬಾಲಕೃಷ್ಣ ಕನಸಾಗಿದ್ದ ಅಭಿಮಾನ್ ಸ್ಟುಡಿಯೋ ಭೂಮಿಯನ್ನು ಅರಣ್ಯ ಪ್ರದೇಶವೆಂದು ಸರ್ಕಾರ ಘೋಷಿಸಿದೆ. ಬೆಂಗಳೂರು ಜಿಲ್ಲಾಧಿಕಾರಿಗೆ ಅರಣ್ಯ ಇಲಾಖೆ ಆದೇಶ ಪ್ರತಿ ರವಾನಿಸಿದೆ. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಅಭಿಮಾನ್ ಸ್ಟುಡಿಯೋ ನಟ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಭಾವನಾತ್ಮಕವಾಗಿ ಬೆಸೆದಿತ್ತು. ಸಾಹಸಸಿಂಹನ ಅಂತ್ಯಕ್ರಿಯೆ ಆದ ಜಾಗದಲ್ಲಿ 10 ಗುಂಟೆ ಜಾಗವನ್ನಾದರೂ ಅವರ ಪುಣ್ಯಭೂಮಿಗೆ ಬಿಟ್ಟು ಕೊಡಿ ಅಂತ ಅಭಿಮಾನಿಗಳು ಸರ್ಕಾರ ಹಾಗೂ ಬಾಲಣ್ಣ ಕುಟುಂಬ ಮತ್ತು ಕೋರ್ಟ್ಗೆ ಮನವಿ ಸಲ್ಲಿಸುತ್ತಾ ಬಂದಿದ್ರು. ಇದ್ಯಾವುದಕ್ಕೂ ಕೇರ್ ಮಾಡದ ಬಾಲಣ್ಣ ಕುಟುಂಬ ಕೋರ್ಟ್ ಆದೇಶ ಪಡೆದು ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡಿತ್ತು. ಬಾಲಣ್ಣ ಕುಟುಂಬದ ಸ್ಥಿತಿ ಈಗ ಹೇಗಾಗಿದೆ ಅಂದ್ರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗಾಗಿದೆ. ಆ ಕಡೆ ಭೂಮಿಯೂ ಇಲ್ಲ, ಅಭಿಮಾನ್ ಸ್ಟುಡಿಯೋನೂ ಇಲ್ಲ, ಬಾಲಣ್ಣನ ಹೆಸರು ಉಳಿಸಿಕೊಳ್ಳಲು ಆಗಿಲ್ಲ ಅನ್ನೋ ಹಾಗಾಗಿದೆ. ಇದರ ಮಧ್ಯೆ ಮತ್ತೆ ವಿಷ್ಣು ಸಮಾಧಿ ಎದ್ದು ನಿಲ್ಲಲಿ ಅನ್ನೋ ಆಸೆ ವಿಷ್ಣು ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಷ್ಣು ಸಮಾಧಿ ಇದ್ದ ಜಾಗ ನಟ ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋ. ಆದ್ರೆ ದಿವಂಗತ ಬಾಲಣ್ಣ ಮೊಮ್ಮಗನ ಭೂದಾಹದಿಂದ ಅಲ್ಲಿದ್ದಂಥ ವಿಷ್ಣುವರ್ಧನ್ ಸಮಾಧಿ ರಾತ್ರೋರಾತ್ರಿ ಧ್ವಂಸ ಆಗಿತ್ತು. ಈಗ ದಾದಾ ಸಮಾಧಿ ತೆರವು ಬೆನ್ನಲ್ಲೇ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್. ಸಾಹಸಸಿಂಹ ವಿಷ್ಣುವರ್ಧನ್ ಸಮಾಧಿ ಇದ್ದ ಅಭಿಮಾನ್ ಸ್ಟುಡಿಯೋ ಜಾಗ ಈಗ ಅರಣ್ಯ ಭೂಮಿ ಎಂದು ಘೋಷಣೆಯಾಗಿದೆ. ಕೆಂಗೇರಿ ಹೋಬಳಿಯಲ್ಲಿರುವ ಹಿರಿಯ ನಟ ದಿವಂಗತ ಬಾಲಕೃಷ್ಣ ಕನಸಾಗಿದ್ದ ಅಭಿಮಾನ್ ಸ್ಟುಡಿಯೋ ಭೂಮಿಯನ್ನು ಅರಣ್ಯ ಪ್ರದೇಶವೆಂದು ಸರ್ಕಾರ ಘೋಷಿಸಿದೆ. ಬೆಂಗಳೂರು ಜಿಲ್ಲಾಧಿಕಾರಿಗೆ ಅರಣ್ಯ ಇಲಾಖೆ ಆದೇಶ ಪ್ರತಿ ರವಾನಿಸಿದೆ. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ.
ಅಭಿಮಾನ್ ಸ್ಟುಡಿಯೋ ನಟ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಭಾವನಾತ್ಮಕವಾಗಿ ಬೆಸೆದಿತ್ತು. ಸಾಹಸಸಿಂಹನ ಅಂತ್ಯಕ್ರಿಯೆ ಆದ ಜಾಗದಲ್ಲಿ 10 ಗುಂಟೆ ಜಾಗವನ್ನಾದರೂ ಅವರ ಪುಣ್ಯಭೂಮಿಗೆ ಬಿಟ್ಟು ಕೊಡಿ ಅಂತ ಅಭಿಮಾನಿಗಳು ಸರ್ಕಾರ ಹಾಗೂ ಬಾಲಣ್ಣ ಕುಟುಂಬ ಮತ್ತು ಕೋರ್ಟ್ಗೆ ಮನವಿ ಸಲ್ಲಿಸುತ್ತಾ ಬಂದಿದ್ರು. ಇದ್ಯಾವುದಕ್ಕೂ ಕೇರ್ ಮಾಡದ ಬಾಲಣ್ಣ ಕುಟುಂಬ ಕೋರ್ಟ್ ಆದೇಶ ಪಡೆದು ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡಿತ್ತು. ಬಾಲಣ್ಣ ಕುಟುಂಬದ ಸ್ಥಿತಿ ಈಗ ಹೇಗಾಗಿದೆ ಅಂದ್ರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗಾಗಿದೆ. ಆ ಕಡೆ ಭೂಮಿಯೂ ಇಲ್ಲ, ಅಭಿಮಾನ್ ಸ್ಟುಡಿಯೋನೂ ಇಲ್ಲ, ಬಾಲಣ್ಣನ ಹೆಸರು ಉಳಿಸಿಕೊಳ್ಳಲು ಆಗಿಲ್ಲ ಅನ್ನೋ ಹಾಗಾಗಿದೆ. ಇದರ ಮಧ್ಯೆ ಮತ್ತೆ ವಿಷ್ಣು ಸಮಾಧಿ ಎದ್ದು ನಿಲ್ಲಲಿ ಅನ್ನೋ ಆಸೆ ವಿಷ್ಣು ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಷ್ಣು ಸಮಾಧಿ ಇದ್ದ ಜಾಗ ನಟ ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋ. ಆದ್ರೆ ದಿವಂಗತ ಬಾಲಣ್ಣ ಮೊಮ್ಮಗನ ಭೂದಾಹದಿಂದ ಅಲ್ಲಿದ್ದಂಥ ವಿಷ್ಣುವರ್ಧನ್ ಸಮಾಧಿ ರಾತ್ರೋರಾತ್ರಿ ಧ್ವಂಸ ಆಗಿತ್ತು. ಈಗ ದಾದಾ ಸಮಾಧಿ ತೆರವು ಬೆನ್ನಲ್ಲೇ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್. ಸಾಹಸಸಿಂಹ ವಿಷ್ಣುವರ್ಧನ್ ಸಮಾಧಿ ಇದ್ದ ಅಭಿಮಾನ್ ಸ್ಟುಡಿಯೋ ಜಾಗ ಈಗ ಅರಣ್ಯ ಭೂಮಿ ಎಂದು ಘೋಷಣೆಯಾಗಿದೆ. ಕೆಂಗೇರಿ ಹೋಬಳಿಯಲ್ಲಿರುವ ಹಿರಿಯ ನಟ ದಿವಂಗತ ಬಾಲಕೃಷ್ಣ ಕನಸಾಗಿದ್ದ ಅಭಿಮಾನ್ ಸ್ಟುಡಿಯೋ ಭೂಮಿಯನ್ನು ಅರಣ್ಯ ಪ್ರದೇಶವೆಂದು ಸರ್ಕಾರ ಘೋಷಿಸಿದೆ. ಬೆಂಗಳೂರು ಜಿಲ್ಲಾಧಿಕಾರಿಗೆ ಅರಣ್ಯ ಇಲಾಖೆ ಆದೇಶ ಪ್ರತಿ ರವಾನಿಸಿದೆ. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಅಭಿಮಾನ್ ಸ್ಟುಡಿಯೋ ನಟ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಭಾವನಾತ್ಮಕವಾಗಿ ಬೆಸೆದಿತ್ತು. ಸಾಹಸಸಿಂಹನ ಅಂತ್ಯಕ್ರಿಯೆ ಆದ ಜಾಗದಲ್ಲಿ 10 ಗುಂಟೆ ಜಾಗವನ್ನಾದರೂ ಅವರ ಪುಣ್ಯಭೂಮಿಗೆ ಬಿಟ್ಟು ಕೊಡಿ ಅಂತ ಅಭಿಮಾನಿಗಳು ಸರ್ಕಾರ ಹಾಗೂ ಬಾಲಣ್ಣ ಕುಟುಂಬ ಮತ್ತು ಕೋರ್ಟ್ಗೆ ಮನವಿ ಸಲ್ಲಿಸುತ್ತಾ ಬಂದಿದ್ರು. ಇದ್ಯಾವುದಕ್ಕೂ ಕೇರ್ ಮಾಡದ ಬಾಲಣ್ಣ ಕುಟುಂಬ ಕೋರ್ಟ್ ಆದೇಶ ಪಡೆದು ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡಿತ್ತು. ಬಾಲಣ್ಣ ಕುಟುಂಬದ ಸ್ಥಿತಿ ಈಗ ಹೇಗಾಗಿದೆ ಅಂದ್ರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗಾಗಿದೆ. ಆ ಕಡೆ ಭೂಮಿಯೂ ಇಲ್ಲ, ಅಭಿಮಾನ್ ಸ್ಟುಡಿಯೋನೂ ಇಲ್ಲ, ಬಾಲಣ್ಣನ ಹೆಸರು ಉಳಿಸಿಕೊಳ್ಳಲು ಆಗಿಲ್ಲ ಅನ್ನೋ ಹಾಗಾಗಿದೆ. ಇದರ ಮಧ್ಯೆ ಮತ್ತೆ ವಿಷ್ಣು ಸಮಾಧಿ ಎದ್ದು ನಿಲ್ಲಲಿ ಅನ್ನೋ ಆಸೆ ವಿಷ್ಣು ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಷ್ಣು ಸಮಾಧಿ ಇದ್ದ ಜಾಗ ನಟ ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋ. ಆದ್ರೆ ದಿವಂಗತ ಬಾಲಣ್ಣ ಮೊಮ್ಮಗನ ಭೂದಾಹದಿಂದ ಅಲ್ಲಿದ್ದಂಥ ವಿಷ್ಣುವರ್ಧನ್ ಸಮಾಧಿ ರಾತ್ರೋರಾತ್ರಿ ಧ್ವಂಸ ಆಗಿತ್ತು. ಈಗ ದಾದಾ ಸಮಾಧಿ ತೆರವು ಬೆನ್ನಲ್ಲೇ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್. ಸಾಹಸಸಿಂಹ ವಿಷ್ಣುವರ್ಧನ್ ಸಮಾಧಿ ಇದ್ದ ಅಭಿಮಾನ್ ಸ್ಟುಡಿಯೋ ಜಾಗ ಈಗ ಅರಣ್ಯ ಭೂಮಿ ಎಂದು ಘೋಷಣೆಯಾಗಿದೆ. ಕೆಂಗೇರಿ ಹೋಬಳಿಯಲ್ಲಿರುವ ಹಿರಿಯ ನಟ ದಿವಂಗತ ಬಾಲಕೃಷ್ಣ ಕನಸಾಗಿದ್ದ ಅಭಿಮಾನ್ ಸ್ಟುಡಿಯೋ ಭೂಮಿಯನ್ನು ಅರಣ್ಯ ಪ್ರದೇಶವೆಂದು ಸರ್ಕಾರ ಘೋಷಿಸಿದೆ. ಬೆಂಗಳೂರು ಜಿಲ್ಲಾಧಿಕಾರಿಗೆ ಅರಣ್ಯ ಇಲಾಖೆ ಆದೇಶ ಪ್ರತಿ ರವಾನಿಸಿದೆ. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಅಭಿಮಾನ್ ಸ್ಟುಡಿಯೋ ನಟ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಭಾವನಾತ್ಮಕವಾಗಿ ಬೆಸೆದಿತ್ತು. ಸಾಹಸಸಿಂಹನ ಅಂತ್ಯಕ್ರಿಯೆ ಆದ ಜಾಗದಲ್ಲಿ 10 ಗುಂಟೆ ಜಾಗವನ್ನಾದರೂ ಅವರ ಪುಣ್ಯಭೂಮಿಗೆ ಬಿಟ್ಟು ಕೊಡಿ ಅಂತ ಅಭಿಮಾನಿಗಳು ಸರ್ಕಾರ ಹಾಗೂ ಬಾಲಣ್ಣ ಕುಟುಂಬ ಮತ್ತು ಕೋರ್ಟ್ಗೆ ಮನವಿ ಸಲ್ಲಿಸುತ್ತಾ ಬಂದಿದ್ರು. ಇದ್ಯಾವುದಕ್ಕೂ ಕೇರ್ ಮಾಡದ ಬಾಲಣ್ಣ ಕುಟುಂಬ ಕೋರ್ಟ್ ಆದೇಶ ಪಡೆದು ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡಿತ್ತು. ಬಾಲಣ್ಣ ಕುಟುಂಬದ ಸ್ಥಿತಿ ಈಗ ಹೇಗಾಗಿದೆ ಅಂದ್ರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗಾಗಿದೆ. ಆ ಕಡೆ ಭೂಮಿಯೂ ಇಲ್ಲ, ಅಭಿಮಾನ್ ಸ್ಟುಡಿಯೋನೂ ಇಲ್ಲ, ಬಾಲಣ್ಣನ ಹೆಸರು ಉಳಿಸಿಕೊಳ್ಳಲು ಆಗಿಲ್ಲ ಅನ್ನೋ ಹಾಗಾಗಿದೆ. ಇದರ ಮಧ್ಯೆ ಮತ್ತೆ ವಿಷ್ಣು ಸಮಾಧಿ ಎದ್ದು ನಿಲ್ಲಲಿ ಅನ್ನೋ ಆಸೆ ವಿಷ್ಣು ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.